ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಯಾಚನಹಳ್ಳಿ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿ 285ರ ಹೊಸ ಅಗ್ರಹಾರದಿಂದ ಬನ್ನೂರು ರಸ್ತೆಯ 89.95ರಿಂದ 95.205 ಕಿಲೋಮೀಟರ್ ವರೆಗಿನ ಭಾಗಕ್ಕೆ 4,82,39,000 ರೂಪಾಯಿಗಳ ವೆಚ್ಚದಲ್ಲಿ ಡಾಂಬರೀಕರಣ ಮತ್ತು ರಸ್ತೆ ಬಲವರ್ಧನೆಯ ಅಭಿವೃದ್ಧಿ ಕಾಮಗಾರಿಗೆ ಸಂಸದ ಸುನೀಲ್ ಬೋಸ್ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಸಂಸದರವರು ಸಚಿವ ಎಚ್.ಸಿ. ಮಹದೇವಪ್ಪನವರು ತಾಲೂಕಿನಾದ್ಯಂತ ಗಮನಾರ್ಹ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಇನ್ನು ಹೆಚ್ಚಿನ ಅನುದಾನವನ್ನು ತಂದು ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ ಎಂದು ತಿಳಿಸಿದರು. ಸುಮಾರು 5.9 ಕಿಲೋಮೀಟರ್ಷ್ಟು ರೋಡ್ ಸ್ಟ್ರೆಂಥನಿಂಗ್ ವರ್ಕ್ ಇದೆ ಅಂತ ಮಾಡೋದು. ಅದಕ್ಕಾಗಿ ನಮ್ಮ NH ವತಿಯಿಂದ ಸುಮಾರು 4,82,82,00,000 ಕಾಮಗಾರಿ ಪೂಜೆ ಮಾಡಿದ್ವಿ. ಉದ್ದೇಶ ಏನಂದ್ರೆ ನಮ್ದೇನು ಹಳೆಯದು ನಮ್ಮ ತಂದೆಯವ್ರ ಪೀಳಿಗೆ ವಿಷಯದಾಗ ಮಾಡಿದಂಥದ್ದು ಇದು ಗಾಡಿಗಳು ಹೆಚ್ಚು ಓಡಾಟ ಇದು ಇರುವಂಥದ್ದು ಇಲ್ಲಿ. ಅದರಿಂದ ಮತ್ತೆ ರಸ್ತೆಗಳಿಗೆ ಸಮ್ ಪರ್ಸೆಂಟೇಜ್ ವೆಯ್ಟ್ ಇದ್ದಾಗ ಅದು ವೀಕ್ ಆಗ್ತಾ ಹೋಗುತ್ತದೆ. ಹಾಗಾದ್ರೆ ಬಿರುಕು ಅಂದರೆ ಸ್ಟ್ರೆಂಥನ್ ಅಂದರೆ ಅದನ್ನು ರೋಡ್ನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇದ್ವಿ. ಇನ್ನೂ ಹೆಚ್ಚು ಅಭಿವೃದ್ಧಿಗಳನ್ನ ನಮ್ಮ ತಂದೆಯವರು ಕ್ಷೇತ್ರಕ್ಕೆ ಮಾಡಿದರೆ 7ನೇ ತಾರೀಕು ಬನ್ನೂರು ಹೋಬಳಿಯ ವಿವಿಧ ಕ್ರಮಗಳನ್ನು ಮತ್ತೆ ಗುರುತಿಸಿದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನೀತಾ ವೀರಪ್ಪ ಗೌಡ, ಹಿರಿಯ ಸಹಕಾರಿ ವೈ.ಎನ್. ಶಂಕರೇಗೌಡ, ಮೈಮೂಲ್ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಚೆಲುವರಾಜ್, ಯಾಚನಹಳ್ಳಿ ಹನುಮಂತು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರುಗಳಾದ ಚಾಮೇಗೌಡ, ಕುಕ್ಕೂರು ಗಣೇಶ್, ರಾಮಲಿಂಗಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.